ನಾವು ಹಲಸು ಮೇಳಕ್ಕೆ ಹೋಗ್ತಾ ಇದ್ದೇವೆ. ಮೂಡುಬಿದ್ರೆಯಲ್ಲಿ ಹಲಸು ಮೇಳ ಉಂಟಂತೆ, ನೋಡಿ ಬರುವ ಅಂತ. ನೋಡಿ ಬರುವ ಹಲಸು ಮೇಳದಲ್ಲಿ ಏನೆಲ್ಲ ಉಂಟು ಅಂತ. ಹಲಸು ಬೇಳ, ಹಲಸು ಮಾವು, ಹಲಸು ಮಾವು ಬೋಳಲ್ ಹಲಸು ಮಾವು ಸ್ವದೇಶಿ ಉತ್ಪನ್ನಗಳ ಮೇಳ. ಸ್ವರ್ಣ ಮಂದಿರಟ ಒಯ್ಟ್ ಸಮಾಜ ಮಂದಿರಟ ಅಪ್ಪ ಸ್ವರ್ಣ ಮಂದಿರಟ ಬೇತದಾದ ನೊಂಡಿ ಅತ್ತ ಸ್ವರ್ಣ ಮಂದಿರಟ ಸ್ವರ್ಣ ಮಂದಿರ. ಗಾಡಿ ಇಡ್ಲಿಕ್ಕೆ ಜಾಗಿಲ್ಲದೆ ನಾವು ಪರದಾಡ್ತಾ ಇದ್ದೇವೆ. ಹಾಗೆ ನಾವು ಹಲಸು ಮೇಳಕ್ಕೆ ಏನೆಲ್ಲ ಉಂಟು ನೋಡಿ ಹೋಗುವ ಅಂತ ಬಂದ್ವಿ ಅಷ್ಟೇ. ಪರ್ಚೇಸ್ ಮಾಡೋ ಉದ್ದೇಶದಿಂದ ಏನು ಬಂದದಲ್ಲ, ನೋಡುವ ಈ ಹಲಸು ಮೇಳ ಅಂತ ಹೇಳಿದರೆ ಏನು, ಅದರಲ್ಲಿ ಏನೆಲ್ಲ ಉಂಟು ಅಂತ ನೋಡುವಾಗ ಫುಡ್ ಐಟಮ್ಸ್ ಇತ್ತು, ವೆರೈಟಿ ಫುಡ್ ಐಟಮ್ಸ್ ಇತ್ತು, ಹಪ್ಪಳಗಳು, ಉಪ್ಪಿನಕಾಯಿ, ಆಮೇಲೆ ಡ್ರೆಸ್ ಐಟಮ್ಸ್, ಫ್ಯಾನ್ಸಿ ಐಟಮ್ಸ್ ಎಲ್ಲ ಇತ್ತು. ಆದರೆ ಜನ ಕೂಡ ಅಷ್ಟೇ ಇದ್ದರು ನಾವು ಹೋಗುವ ದಿವಸ. ಆಮೇಲೆ ನಾವು ಜಸ್ಟ್ ಪ್ರೈಸ್ ಕೇಳ್ತಾ ಇದ್ವಿ ಅಷ್ಟೇ, ಏನು ಕೂಡ ಪರ್ಚೇಸ್ ಮಾಡಲಿಲ್ಲ. ಹಾಗೆ ನೋಡ್ತಾ ಹೋಗ್ತಾ ಇದ್ವಿ ಏನೆಲ್ಲ ಉಂಟು ಅಂತ. ಇವಾಗ ನಾವು ಹೋಗ್ತಾ ಇರೋದು ಫುಡ್ ಐಟಮ್ಸ್ ಹೇಳಿದರೆ ಏನು ರೆಡಿ ಮಾಡಿ ಸರ್ವ್ ಮಾಡುವಂಥ ಫುಡ್ ಐಟಮ್ಸ್ ಇದು. ಅಲ್ಲೇ ಮಾಡಿ ಅಲ್ಲೇ ತಿಂದು ಹೋಗ್ಬೋದು. ಕೆಲವೊಂದು ಫುಡ್ ಐಟಮ್ಸ್ ಇತ್ತು. ಹಾಗೆ ಇಲ್ಲಿ ಒಂದು ಕಡೆಯಲ್ಲಿ ಹೋಳಿಗೆ ಮಾಡ್ತಾಯಿದ್ರು, ಬಿಸಿ ಬಿಸಿ ಹೋಳಿಗೆ ಆಗ್ತಾಯಿತ್ತು. ಹೋಳಿಗೆ ರೆಡಿ ಮಾಡಿ ಅಲ್ಲೇ ಮಾಡಿ ಕೊಡ್ತಾಯಿದ್ರು. ಆದರೆ ನಾವು ತಿನ್ನಬೇಕು ಅಂದ್ಕೊಂಡದ್ದು, ಆವಾಗ ಅಲ್ಲಿ ತುಂಬ ಜನ ಇತ್ತು. ಮತ್ತು ಬೇಡ ಅಂತ ಅಲ್ಲಿಂದ ಬಂದು ಬೇರೆ ಕಡೆ ನೋಡುವ ಏನಾದರೂ ಉಂಟಾ ಅಂತ. ಹಾಗೆ ಈ ಕಡೆ ಇಲ್ಲಿ ನೋಡಿದರೆ ಬಿಸಿ ಬಿಸಿ ಜಿಲೇಬಿ ಆಗ್ತಾಯಿತ್ತು, ಹಲಸಿನ ಜಿಲೇಬಿ ಅಂತೆ. ಹಾಗೆ ರೇಟ್ ಕೇಳಿದ್ವಿ. ರೇಟ್ ಹೇಳುವಾಗ 1/4 kg 100 ರೂಪಾಯಿ ಅಂತ ಹೇಳಿದರು. ಹಾಗೆ ನಾನು ಸ್ವಲ್ಪ ವೀಡಿಯೋಸ್ ಮಾಡಿದೆ. ಅವರು ಜಿಲೇಬಿ ಬಿಡುವ ಸ್ಟೈಲ್ ನೋಡುವಾಗ ಖುಷಿ ಆಯಿತು ನನಗೆ. ನಾನು ಕೂಡ ಜಿಲೇಬಿ ಮನೆಯಲ್ಲಿ ಟ್ರೈ ಮಾಡಿದ್ದೇನೆ, ಕರೆಕ್ಟ್ ಕೂಡ ಆಗಿದೆ ಜಿಲೇಬಿ ಮಾಡಿದ್ದು. ಹಾಗೆ ಇಲ್ಲಿ ಪೊಟೆಟೊ ಫ್ರೆಂಚ್ ಫ್ರೈಸ್ ಮಾಡ್ತಾಯಿದ್ರು. ಇದು ನೋಡಿ ಅಂತೂ ಮಕ್ಕಳಿಗೆ ಆಸೆ ಆಯಿತು. ರೇಟ್ ಕೇಳಿದರೆ ಒಂದಕ್ಕೆ 100 ರೂಪಾಯಿ. ಹಾಗೆ ನಾವು ಒಂದೇ ತೆಗೆದ್ವಿ, ಅದರಲ್ಲಿ ಕೂಡ ಅಷ್ಟೇ ಇದ್ದದ್ದು, ತುಂಬ ಏನಿಲ್ಲ ಆಯಿತು. ಹಾಗೆ ರೇಟ್ ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸಿತು ನನಗೆ. ಹಾಗೆ ಇಲ್ಲಿ ಡ್ರಾಯಿಂಗ್ ಮಾಡಿ ಕೊಡ್ತಾಯಿದ್ರು. ನಮ್ಮನ್ನು ಫ್ರೆಂಡ್ ಎದುರುಗಡೆ ನಿಲ್ಲಿಸಿ ಬೇಕಿದ್ದವರಿಗೆ ಡ್ರಾಯಿಂಗ್ ಮಾಡಿ ಕೊಡ್ತಾಯಿದ್ರು, ಕರೆಕ್ಟ್ ಮಾಡ್ತಾಯಿದ್ರು. ನಾನೊಂದು ಹಲಸಿನ ಹಪ್ಪಳ ತೆಗೆದೆ, ಮತ್ತೆ ಏನು ತೆಗಿಲಿಲ್ಲ. ಮತ್ತೆ ಎಲ್ಲದಕ್ಕೆ ರೇಟ್ ಜಾಸ್ತಿ ಅಂತ ಅನಿಸಿತು ನನಗೆ. ಅವಳೊಂದು ಹುಳಿ ಮಿಠಾಯಿ ತೆಗೆದು 20 ರೂಪಾಯಿ ಮೂಜೆ 10 ರೂಪಾಯಿ ರೆಡ್ ದಿಕ್ಕುಡು ಮಾರದು. ಎಲ್ಲದಕ್ಕೆ ರೇಟ್ ಜಾಸ್ತಿ, 50 ರೂಪಾಯಿ ಜಾಸ್ತಿ ಎಲ್ಲದಕ್ಕೆ ಕೂಡ. ಹಲಸಿನ ಹಪ್ಪಳಕ್ಕೆ 150 ರೂಪಾಯಿ. ಮತ್ತೆ ಪನ್ನೀರ್ ಪರೋಟ ಮಾಡ್ತಾ ಇದ್ದೆ.
ಇವತ್ತು ಪನ್ನೀರ್ ಪರೋಟ ಸೌಂಡ್ ಇವತ್ತು ಪನ್ನೀರ್ ಪರೋಟ ಮಾಡ್ತಾರೆ. ಹೇಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಹೇಗೆ ಅದ್ರೊಂದು ಮಾಡೋದು, ಯಾವಾಗಲೂ ಒಂದೇ ಥರ ತಿನ್ನುವಾಗ ಬೇಸರ ಆಗ್ತದೆ. ಅದಕ್ಕೋಸ್ಕರ ಇವತ್ತು ಪನ್ನೀರ್ ಪರೋಟ ಮಾಡುವ ಅಂತ. ಪನ್ನೀರನ್ನು ಚೀಸ್ ಥರ ಮಾಡಿಟ್ಟಿದ್ದಾರೆ. ಸಂಡೇ ಸ್ಪೆಷಲ್ ನಮ್ಮದು ಪನ್ನೀರ್ ಪರೋಟ. ಪರೋಟ 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 ಅಂಡ ಗೋಧಿ ಪರೋಟ ಕಟ್ ಪನ್ನೀರು ಈ ಥರ ಹುಡಿ ಮಾಡಿಟ್ಟಿದ್ದೇನೆ. ಈರುಳ್ಳಿ ಕೂಡ ಕಟ್ ಮಾಡಿಟ್ಟಿದ್ದೇನೆ. ಆಲೂ ಪರೋಟ ಯಾವ ಥರ ಮಾಡೋದು ನೋಡಿ, ಅದೇ ಥರ ಪನ್ನೀರ್ ಪರೋಟ ಮಾಡ್ತಾ ಇದ್ದೇನೆ ನಾನು. ಯಾವಾಗಲೂ ಒಂದೇ ಥರ ತಿನ್ನುವಾಗ ಮಕ್ಕಳಿಗೆ ಕೂಡ ಒಂಥರ ಬೋರ್ ಅನಿಸ್ತದೆ ತಿನ್ನಲಿಕ್ಕೆ. ಅದಕ್ಕೋಸ್ಕರ ಇವತ್ತೇನಾದರೂ ವೆರೈಟಿ ಮಾಡುವಂತ ಆಯಿತು ನನಗೆ. ಪನ್ನೀರ್ ಕೂಡ ಇತ್ತು, ಹಾಗೆ ಇದನ್ನು ಟ್ರೈ ಮಾಡ್ತಾ ಇದ್ದೇನೆ. ಸ್ವಲ್ಪ ಈರುಳ್ಳಿ ಫ್ರೈ ಮಾಡಿ, ಅನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅನಂತರ ಹಸಿಮೆಣಸಿನ ಪೇಸ್ಟ್ ಕೂಡ ಹಾಕಿದ್ದೇನೆ. ಸ್ವಲ್ಪ ಉಪ್ಪು, ಸ್ವಲ್ಪ ಗರಂ ಮಸಾಲ ಪೌಡ್ರ್, ಸ್ವಲ್ಪ ಬಿರಿಯಾನಿ ಮಸಾಲ, ಆಮೇಲೆ ಗ್ರೇಟ್ ಮಾಡಿದ ಪನ್ನೀರ್ ಕೂಡ ಹಾಕಿ ಒಳ್ಳೆ ರೀತಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಹಾಗೆ ನಾನು ಪನ್ನೀರ್ ಈ ಥರ ಫಿಲ್ಲಿಂಗ್ಸ್ ಮಾಡಿ ಇನ್ನು ಲಟ್ಟಿಸೋದು. ಇದನ್ನು 4 ಸೈಡ್ ಈ ರೀತಿ ಮಾಡಿ, ಗೊತ್ತಿರ್ಬೋದು ಎಲ್ಲರಿಗೆ ಕೂಡ, ನಾವು ಹೋಳಿಗೆ ಯಾವ ಥರ ಮಾಡ್ತೇವೆ ಅದೇ ಥರ. ಹಾಗೆ ಒಂದೆರಡು ಮಾಡಿ ಕೊಟ್ಟೆ, ತುಂಬ ಒಳ್ಳೆಯದಾಗಿದೆ ಅಂತ ಹೇಳಿದರು. ನನ್ನ ಯಜಮಾನಿಗೆ ಕೂಡ ತುಂಬ ಇಷ್ಟ ಆಗಿದಂತೆ. ಸಂಜೆಯಿಂದ ವ್ಲಾಗ್ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ನಾವೊಂದು ಸಮಿತನ ಹೇರ್ ಕಟ್ ಮಾಡಲಿಕ್ಕೆ ಅಂತ ಇಲ್ಲಿ ಹತ್ತಿರದಲ್ಲಿ ಒಂದು ಶಾಪಿಗೆ ಬಂದಿದ್ದೇವೆ. ಹೇಗೋ ಅವ್ರು ಹೋಗುವಾಗ ನಾನು ಕೂಡ ಕೂತ್ಕೊಂಡದ್ದು, ಮನೇಲಿ ಕೂತು ಏನು ಮಾಡೋದು ಅಂತ. ಬೆಳಿಗ್ಗೆಯಿಂದ ಮತ್ತೆ ಕೆಲಸ, ಮಕ್ಕಳಿಗೆ ನಾಳೆ ಎಕ್ಸಾಮ್ ಉಂಟು, ಹಾಗಾಗಿ ಅವರೊಟ್ಟಿಗೆ ಕೂತ್ಕೊಂಡು ವ್ಲಾಗ್ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ. ಹಾಗೆ ಇವಾಗ ಮತ್ತೆ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಇವತ್ತು ತುಂಬ ಕೆಲಸ ಕೂಡ ಇತ್ತು, ಮನೆಯಲ್ಲಿ ಬೇಕಾದಷ್ಟು ಕೆಲಸ ಇತ್ತು. ಅದರ ನಂತರ ಓದಿಸ್ಲಿಕ್ಕೆ ಕೂತ್ಕೊಂಡೆ, ಹಾಗೆ ವ್ಲಾಗ್ ಅರ್ಧದಲ್ಲಿ ನಿಂತಿತ್ತು. ಹಾಗೆ ಇವಾಗ ಫ್ರೀ ಆದದ್ದು ನಾನು. ಇದು ಹತ್ರ ಅಲ್ಲ, ಹಾಗೆ ನಾನು ಮನೆ ಡ್ರೆಸ್ಸಲ್ಲೇ ಬಂದದ್ದು, ಹಾಗೆ ಬಂದದ್ದು ನಾನು. ಮುಖ ಕೂಡ ವಾಶ್ ಮಾಡಲಿಲ್ಲ. ಹಾಗೆ ನಾನು ಕಾರಿನೊಳಗಡೆ ಕೂತ್ಕೊಳ್ಳುವಾಗ ಒಂದು ಒಬ್ಬ ಅಲ್ಲಿ ಫುಡ್ ತಿಂತಾ ಇದ್ದ. ಅಲ್ಲಿ ಒಂದು ನಾಯಿ ಇತ್ತು, ಅವ್ನು ತಿನ್ನೋದು ನಾಯಿಗೆ ಕೊಡೋದು, ಅವ್ನು ತಿನ್ನೋದು ನಾಯಿಗೆ ಕೊಡೋದು. ನನಗೆ ನೋಡುವಾಗ ವೀಡಿಯೋಸ್ ಮಾಡುವಂತ ಆಯಿತು. ಕೆಲವರದ್ದು ಮನಸ್ಸು ಎಷ್ಟು ಒಳ್ಳೇದಿರ್ತದೆ ಅಲ್ವಾ. ಈ ಥರ ಒಳ್ಳೆ ಮನಸ್ಸಿನವರು ಕೂಡ ತುಂಬ ಜನರು ಇರ್ತಾರೆ. ಅಪ್ಪ ಮಗಳು ಅಲ್ಲಿ ಅಂಗಡಿಯಲ್ಲಿ ನಿಂತ್ಕೊಂಡಿದ್ದಾರೆ. ಹಾಗೆ ಏನೋ ತೆಗಿತಾ ಇದ್ದಾರೆ ಅವರಿಗೆ ಬೇಕಾದದ್ದು. ಸಮಿತ್ ಹೊರಗಡೆಯಿಂದ ನನ್ನ ನೋಡ್ತಾ ಇದ್ದ ವಿಡಿಯೋಸ್ ಮಾಡೋದು. ನಿನ್ನೆ ಹಲಸಿನ ಹಪ್ಪಳ ಫ್ರೈ ಮಾಡುವ. ಸ್ವಲ್ಪ ನಿನ್ನೆ ಫ್ರೈ ಮಾಡಿ ತಿಂತಿದ್ದೇವೆ. ಹಪ್ಪಳ ಮಾತ್ರ ಒಳ್ಳೆಯದು, ಹಲಸಿನ ಹಪ್ಪಳ. ಚಹಾ ಕುಡಿಯುವಾಗ ಸ್ವಲ್ಪ ಒಳ್ಳೇದಾಗ್ತದೆ. ನಾವು ಅವಾಗ ಊಟ ಮಾಡುವಾಗ ಸಹ ಸ್ವಲ್ಪ ತಿಂದ್ವಿ. ದೊಡ್ಡ ದೊಡ್ಡ ಹಪ್ಪಳ 20 ಏನಾಯ್ತು ಇದರಲ್ಲಿ. ಕಾಫಿ ರೆಡಿ ಆಯಿತು. ಕಾಫಿಗೆ ನಮಗೆ ಹಲಸಿನ ಹಪ್ಪಳ ಇವತ್ತು. ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಮಕ್ಕಳಿಗೆ ಎಕ್ಸಾಮ್ ಇತ್ತು, ಹಾಗಾಗಿ ವ್ಲಾಗ್ ಕಂಟಿನ್ಯೂ ಮಾಡಲಿಕ್ಕಾಗಲಿಲ್ಲ. ಇವಾಗ ಅವರು ಸ್ಕೂಲಿಗೆ ಹೋದರು. ಹಾಗೆ ನಾನೊಂದು ನಿಮಗೆ ತೋರಿಸುವ ಅಂತ ಹೊರಟದ್ದು. ಹಾಗೆ ನನಗೆ ವಿಷಯ ಗೊತ್ತಿಲ್ಲ ಆಯಿತು. ಇಲ್ಲಿ ನೋಡಿ, ಇಲ್ಲಿ ನಮ್ಮ ಬೆಕ್ಕಿತ್ತಲ್ಲ, ಅದನ್ನು ಇಲ್ಲಿ ಹೊಂಡ ತೋಡಿ ಹಾಕಿದ್ದು. ಅದರ ಇಲ್ಲಿ ನೋಡಿ, ಡೈಲಿ ಹೂ ಹಾಕೋದು. ಮಕ್ಕಳು ಹೂ ಹಾಕಿ ಉಂಟಲ್ಲ, ಸ್ವಲ್ಪ ಹೊತ್ತು ಇಲ್ಲಿ ಬಂದು ಮಾತನಾಡೋದು. ನನಗೆ ನಿಜ ಹೇಳಿದರೆ ತುಂಬ ಬೇಸರ ಆಯಿತು. ಮಕ್ಕಳ ಮನಸ್ಸು ಅಂತ ಹೇಳೋದು ಏನು ಹೇಳೋದು, ನನಗೆ ತುಂಬ ಫೀಲ್ ಆಯಿತು. ಅದಕ್ಕೋಸ್ಕರ ಖುಷಿಗೋಸ್ಕರ ಆದರೂ, ಮಕ್ಕಳಿಗೋಸ್ಕರ ಆದರೂ ಇನ್ನೊಂದು ಬೆಕ್ಕು ತರಬೇಕು ಅಂದಿದ್ದೇವೆ. ಒಳ್ಳೆ ಬೆಕ್ಕು ಸಿಕ್ಕಿದರೆ ತರಬೇಕು, ಎಲ್ಲ ಕಲರ್ ಆಗೋದಿಲ್ಲ ನಮಗೆ. ಡೈಲಿ ನನಗೆ ಗೊತ್ತೇ ಇಲ್ಲ ಆಯಿತು ಈ ವಿಷಯ, ಅವರು ಹೂ ಹಾಕ್ತಾರೆ ಅಂತ.
ನಿನ್ನೆ ಸಂಜೆ ನನಗೆ ಖುಷಿ ತೋರಿಸಿದ್ಲು, ನೋಡಿ ಅಮ್ಮ ನಾವು ಡೈಲಿ ಈ ಥರ ಹೂ ಹಾಕ್ತೇವೆ ಅಂತ. ಏನು ಹೇಳೋದು ಅಂತ ನನಗೆ ಗೊತ್ತಾಗಲಿಲ್ಲ. ಹಾಕಬೇಡ ಅಂತ ಸಹ ನಾನು ಹೇಳಲಿಲ್ಲ, ಮಕ್ಕಳೊಂದು ಮನಸ್ಸಲ್ವಾ. ಹಾಗೆ ನಾನು ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನಿನ್ನೆ ವ್ಲಾಗ್ ಎಂಡ್ ಮಾಡಲಿಕ್ಕೆ ಆಗಲಿಲ್ಲ, ಹಾಗೆ ಇವತ್ತು ಎಂಡ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ. ಇಷ್ಟದೇ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.